ನಾವು ಎಷ್ಟೇ ಪ್ರಾಬಲ್ಯವನ್ನ ಹೊಂದಿದ್ರೂ ಅನ್ಯಾಯಕ್ಕೆ ಒಳಗಾದಾಗ ಚಳುವಳಿಗಳು ಮಾತ್ರ ನ್ಯಾಯ ಒದಗಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ದಲಿತ ಚಳುವಳಿ ಸದಾ ನ್ಯಾಯದ ಪರವಾಗಿ ನಿಂತಿದೆ ಎಂದು ಸಮಾಜ ಸೇವಕ ಎ. ಶ್ರೀನಿವಾಸ್ ತಿಳಿಸಿದರು. ಕೋಲಾರ ನಗರದ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜಿಲ್ಲಾ ಮಟ್ಟದ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ನನಗೆ ದಲಿತ ಚಳುವಳಿ ಸ್ಫೂರ್ತಿಯಾಗಿದೆ. ದಲಿತ ಚಳುವಳಿ ನಾಯಕರು ನನಗೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳಿದ್ರು. ವೇದಿಕೆಯಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್, ಸಾಹಿತ್ಯ ರಾಮಯ್ಯ, ಮಾನವ ಬಂಧುತ್ವ ವೇದಿಕೆ ರಾಜ್ಯಾಧ್ಯಕ್ಷ ರಾಮಚಂದ್ರಪ್ಪ, ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಹಾಗೂ ಡಿಪಿಎಸ್ಎಂ ಮುನಿರಾಜು, ಉಪಾಸಕಿ ಡಾಕ್ಟರ್ ವಿಜಯಮ್ಮ, ಮಾರ್ಜೇನಹಳ್ಳಿ ಬಾಬು, ಗಾಂಧಿನಗರ ಬಿ. ಶ್ರೀರಂಗ, ಕೋಟೇರಿ ಅಶ್ವಥ್, ಪಿಚ್ಚಳ್ಳಿ ಮಂಜುನಾಥ್, ಆವಣಿ ಕಾಶಿ, ಜಿಲ್ಲಾ ಹಾಗೂ ತಾಲೂಕು ಸಮಿತಿಯ ಪದಾಧಿಕಾರಿಗಳು, ಮಹಿಳಾ ಮತ್ತು ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಾಜಕ್ಕೋಸ್ಕರ ಹೋರಾಡ್ತಾರೋ ಅವರೇ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ನಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತು, ಅದಕ್ಕೆ ವಿರೋಧ ಮಾಡ್ತಾರೆ. ಸೊ ಇವತ್ತಿನ ದಿನ ನಮಗೆ ಮೀಸಲು ಕ್ಷೇತ್ರಗಳು ವ್ಯಕ್ತಿಗಳು ಬೆಳೆದಿದ್ದಾರೆ, SC ST ರಾಜಕಾರಣಿಗಳು, ಬಂಡವಾಳಶಾಹಿ ವ್ಯಕ್ತಿಗಳು ಬೆಳೆದಿದ್ದಾರೆ. ನಮ್ಮ ದೊಡ್ಡ ಮಟ್ಟದ ದಲಿತ ಸಮುದಾಯಕ್ಕೆ, ಆದಿವಾಸಿ ಸಮುದಾಯಕ್ಕೆ, ಶೂದ್ರ ಸಮುದಾಯಕ್ಕೆ, ಬಡವರು, ಮಹಿಳೆಯರು, ಶೋಷಿತ ವರ್ಗಕ್ಕೆ ಯಾವ ನ್ಯಾಯ ಸಿಕ್ಕಿಲ್ಲ, ಅದು ಶಾಪ ಆಗಿದೆ ಅನ್ನೋದು ಸುಳ್ಳಿಲ್ಲ. ಸೊ ಆನೇಕಲಾಗಲಿ, ಬೆಂಗಳೂರಾಗಲಿ, ಸರ್ಜಾಪುರಾಗಲಿ, ಕನಕಪುರ ರೋಡಾಗಲಿ, ಹೊಸೂರು ರೋಡಾಗಲಿ ಎಲ್ಲರೂ ನನ್ನ ಕಣ್ಣಾರ ನೋಡಿದ ದೇಶ. ನಾವು ಚಿಕ್ಕ ಹುಡುಗರು ಮಾವಳ್ಳಿ ಶಂಕರನ್ನ ಪ್ರಸಿದ್ಧಿಲ್ಲ, ಸುಮಾರು ವರ್ಷಗಳಿಂದ ಪ್ರಸಿದ್ಧಿಲ್ಲ, ಚಿಕ್ಕ ಕಾಂಪ್ಲೇಟ್ ಇತ್ತು. 50 ವರ್ಷಗಳಲ್ಲಿ ನಾನು ನೋಡಿದಂತಹ ದೃಷ್ಟಿಗಳಲ್ಲಿ ಪಟಾಕಿ ಹೊಡೆಯುವ ಸಂಭ್ರಮ ಇರಲಿಲ್ಲ. ಸಾವು ಹೊಡಿತಾ ಇದ್ವಿ. ಇಲ್ಲಿ ಯಾರು ಸತ್ತಿದ್ದಾರೆ ನಾವೆಲ್ಲ ಸತ್ತಿದ್ದೇ ಬಹುಶಃ ಸಂತೆಗಳು ಮತ್ತು